ಬಂಡೆ ಮಹಾಕಾಳಿ ದೇವಸ್ಥಾನದಿಂದ ಈಗ ನನ್ನ ಸಹೋದ್ಯೋಗಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಲ್ಲಿಂದ ಏನಾಗ್ತಾ ಇದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಈಗಾಗಲೇ ಜಲಾಭಿಷೇಕವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ನನ್ನ ಸಹೋದ್ಯೋಗಿ ಈಗ ಲೊಕೇಶನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಮಾರುತಿ? ಮಾರುತಿ, ಯಾವ ರೀತಿಯಾದಂತಹ ದೃಶ್ಯಗಳು ಕಾಣಿಸ್ತಾ ಇದೆ ಈಗ ದೇವಸ್ಥಾನದಲ್ಲಿ? ಭಕ್ತರೆಲ್ಲ ಬಂದಿದ್ದಾರಾ? ಜಲಾಭಿಷೇಕ ಆಗೋಗಿದೆಯಾ? ಮಹಾಮಂಗಳಾರತಿ ಆಗೋಗಿದೆಯಾ? ಏನು? ಖಂಡಿತ ಅರುಣ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಈಗಾಗಲೇ ಇಲ್ಲಿ ಚಂದ್ರಕೇತು ಹೋಮ ಕೂಡ ಮುಗಿಸಿ, ಗ್ರಹಣ ಸಂದರ್ಭದಲ್ಲಿ ಚಂದ್ರಕೇತ ಹೋಮ ಮುಗಿಸಿ ಆ ನಂತರದಲ್ಲಿ ಇಲ್ಲಿ ಕಳಸಗಳ ಪ್ರತಿಷ್ಠಾಪನೆ ಮಾಡಿದ್ರು. ಆ ಕಳಸದ ನೀರನ್ನು ತೆಗೆದುಕೊಂಡು ಹೋಗಿ ತಾಯಿಗೆ ಒಂದು ಅಭಿಷೇಕ ಮಾಡಿ ಮಹಾಮಂಗಳಾರತಿ ಶುರು ಮಾಡಿರುವಂಥದ್ದು. ಮತ್ತೊಂದು ಕಡೆ ಭಕ್ತರು ಯಾವ ರೀತಿ ಸಾಲುಗಟ್ಟಿ ಈಗ ದೇವರ ದರ್ಶನ ಮಾಡ್ತಿದ್ದಾರೆ ಅಂತ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ದೇವಾಲಯದ ಒಳಭಾಗದಲ್ಲಿ ಅಂದರೆ ಬಂಡೆ ಮಕ್ಕಳಮ್ಮ ತಾಯಿ ಇಲ್ಲಿ ಒಂದು ಆಚರಣೆ, ವಿಶೇಷ ಆಚರಣೆ ಅಂದರೆ ಗರ್ಭಗುಡಿಗೆ ಭಕ್ತರನ್ನ ಒಳಬಿಟ್ಟು ತಾಯಿಯ ಅಭಿಷೇಕದ ನೀರನ್ನು ಪಾದಗಳ ಮೂಲಕ ಜನರ ಮೇಲೂ ಕೂಡ ಹಾಕ್ತಾರೆ, ಭಕ್ತರ ಮೇಲೂ ಕೂಡ ಹಾಕ್ತಾರೆ. ಆ ಕೆಲಸ ಮಾಡ್ತಿರುವಂಥದ್ದು. ಇಲ್ಲಿ ಪ್ರಧಾನ ಅರ್ಚಕರಿದ್ದಾರೆ. ಯಾವ ರೀತಿ ಇವತ್ತು ಹೋಮ ಆಯಿತು ಅದನ್ನು ಕೇಳ್ತೀವಿ. ಸರ್, ಹೋಮ ಆಯಿತು, ಈಗ ದರ್ಶನ ಕೂಡ ವ್ಯವಸ್ಥೆ ಆಗ್ತಿದೆ. ಏನು ಗ್ರಹಣದ ದೋಷ ಯಾರಿಗೂ ಆಗಬಾರ್ದಂತೆ ಯಾವ ರೀತಿ ಕಾರ್ಯಗಳಾಯಿತು, ದೇವತಾ ಕಾರ್ಯಗಳು? ಸರ್, ಹುಣ್ಣಿಮೆ ಪ್ರಯುಕ್ತ ಈ ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸುದರ್ಶನ ಹೋಮ ಬೆಳಗ್ಗೆ ನೆರವೇರಿತು. ಈಗ 3 ಗಂಟೆಯಿಂದ 6:50ವರೆಗೂ ಒಂದು ನಮ್ಮ ಚಂದ್ರ ಮತ್ತು ಕೇತು ಶಾಂತಿ ಹೋಮ ನೆರವೇರಿಸಿದ್ದಾರೆ ನಮ್ಮ ಗುರುಗಳು. ಮಾಡಿ ಇವತ್ತು ಅಮ್ಮ ಅವ್ರಿಗೆ ಕುಂಭಾಭಿಷೇಕ ಮಾಡಿ ಬರುವಂಥ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಮಾಡಿರ್ತೀವಿ. ಈಗ ಭಕ್ತರಿಗೆ ಎಷ್ಟು ಗಂಟೆವರೆಗೂ ಅವಕಾಶ ಇರುತ್ತೆ? ಯಾಕಂದರೆ ಇವತ್ತು ಗ್ರಹಣ ಮುಗಿದ ತಕ್ಷಣ ದೇವಾಲಯಕ್ಕೆ ಬಂದು ದರ್ಶನ ಮಾಡೋದಕ್ಕೆ ಸಾಕಷ್ಟು ಜನ ಭಕ್ತರು ಬರ್ತಾರೆ. 9:30ವರೆಗೂ ದೇವಸ್ಥಾನಕ್ಕೆ ಭಕ್ತರಿಗೆ ಅನುಕೂಲ ಇರುತ್ತೆ. 9:30 ನಂತರ ನಾವು ಅಮ್ಮನವ್ರಿಗೆ ಒಂದು ಬೇರೆ ವಿಧಿ ಪೂಜೆ ಇರುತ್ತೆ, ಅದನ್ನ ಮುಗಿಸಿ ಬಾಗಿಲಾಗ್ತೀವಿ. ಇದು ಪ್ರಧಾನ ಅರ್ಚಕರ ಮಾತಾಡಿದ್ರೆ ಸಾಕಷ್ಟು ಭಕ್ತರು ದರ್ಶನ ಮುಗಿಸ್ಕೊಂಡು ಈಚೆ ಬರ್ತಾ ಇದ್ದಾರೆ. ಸರ್, ಹೇಗಿತ್ತು ಹೋಮ ಮಾಡಿದ್ರಿ? ಚಂದ್ರಗ್ರಹಣ ಸಂದರ್ಭದಲ್ಲಿ ಹೋಮದಲ್ಲಿ ಭಾಗಿಯಾಗಿದ್ದು? ಈ ಚಂದ್ರಗ್ರಹಣ ಈ ಬಂಡೆ ಮಹಾಕಾಳಿ ಗವಿಪುರಂ ಗುಟ್ಟಲ್ಲಿ ಮಹಾಶಕ್ತಿ ಅನುಗ್ರಹದಿಂದ ಎಲ್ಲ ಭಾರತದಲ್ಲಿ ಎಲ್ಲರೂ ಕ್ಷೇಮವಾಗಿರಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಹಾಗೆ ಪ್ರತಿ ಗ್ರಹಣ ಕಾಲದಲ್ಲಿ ನಾನು ಬಾಪೂಜಿ ನಗರ ಅಯ್ಯಪ್ಪ ದೇವಸ್ಥಾನದಿಂದ ಪ್ರತಿ ಗ್ರಹಣ ಕಾಲದಲ್ಲಿ ಇಲ್ಲಿ ಬಂದು ನನ್ನ ಸೇವೆಯನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಿದೆ. ನೀವು ತುಂಬಾ ದೂರದಿಂದ ಬಂದಿದ್ದೀರಿ ಅಂತ ಹೇಳಿದ್ರಿ. ಹೊನ್ನಳ್ಳಿಯಿಂದ ಬಂದಿದ್ದೀನಿ. ನಾನು ಸುಮಾರು 4-5 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬಾ ಸತ್ಯ ಇದೆ ಇಲ್ಲಿ. ಇವತ್ತಂತೂ ನಡೆದಿರೋ ಹೋಮ ಅಂತೂ ತುಂಬಾ 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 ಚೆನ್ನಾಗಿತ್ತು. ಗ್ರಹಣ ಮುಗೀತು, ಒಂದು ಸಮಾಧಾನ ಆಯ್ತಾ? ಗ್ರಹಣ 100% ತುಂಬಾ ಸಮಾಧಾನ ಆಗಿದೆ. ಎಲ್ಲ ತುಂಬಾ ಚೆನ್ನಾಗೇ ಇತ್ತು. ಎಲ್ಲ ವ್ಯವಸ್ಥೆನೂ ತುಂಬಾ ಚೆನ್ನಾಗೇ ಇತ್ತು. ಅರುಣ್, ಇದು ಭಕ್ತರು ಹೇಳ್ತಿರುವಂತ ಮಾತು. ಈಗ ಮತ್ತೊಂದು ಭಾಗದಲ್ಲಿ ದೃಶ್ಯಗಳು ಕೂಡ ನೋಡಬಹುದು. ಭಕ್ತರಿಗೆ ಯಾವ ರೀತಿ ಇಲ್ಲಿ ದೇವಾಲಯಕ್ಕೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಜನ ಸಾಲುಗಟ್ಟಿ ನಿಂತ್ಕೊಂಡು ಈಗ ಭಕ್ತರು ಬಂದು ದರ್ಶನ ಪಡೆಯುವಂತ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಗ್ರಹಣ ಮುಗಿದ ನಂತರದಲ್ಲಿ ತಾಯಿಯ ದರ್ಶನ ಮಾಡೋದ್ರಿಂದ ಒಳಿತಾಗುತ್ತೆ, ಮತ್ತೆ ಗ್ರಹಣದಿಂದ ಯಾವುದೇ ರೀತಿಯ ದೋಷಗಳಾಗೋದಿಲ್ಲ ಅಂತ ಒಂದು ನಂಬಿಕೆ ಏನಿದೆ. ಆ ನಂಬಿಕೆ ಹಿನ್ನೆಲೆಯಲ್ಲಿ ಭಕ್ತರು ಬರ್ತಿರುವಂಥದ್ದು. ಅರುಣ್. ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬಂಡೆ ಮಹಾಕಾಳಿ ದೇವಸ್ಥಾನ ತುಂಬ ಪವರ್ಫುಲ್ ಆಗಿರುತ್ತೆ. ಹೋಗ್ಬೇಕಲ್ಲಿಗೆ, ಬಹಳ ಪವರ್ಫುಲ್ ಆಗಿರುವಂಥ ದೇವಸ್ಥಾನ ಅಂತಲೇ ಹೇಳ್ತಾರೆ. ಅಲ್ಲಿಗೆ ಈಗಾಗಲೇ ಅಲ್ಲಿ ಜನ ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ಅಂಥೇಳಿ. ಸಾಮಾನ್ಯವಾಗಿ ಸಂಜೆಯ ಸಂದರ್ಭದಲ್ಲಿ ಹೋಗ್ತಾರೆ, ಬಟ್ ಗ್ರಹಣ ಇರುವಂಥ ಸಂದರ್ಭದಲ್ಲಂತೂ ಒಂದು ಎಷ್ಟೇ ಏನೇ ಮಾಡಿಟ್ಕೊಂಡ್ರೂ ಕೂಡ ಜನರಿಗೆ ಒಂದು ಭಯ ಇರುತ್ತೆ. ಕಾರಣ ನನ್ನನ್ನು ರಕ್ಷಣೆ ಮಾಡೋರಿಗೆ ಯಾರೂ ಇಲ್ಲ ಅಂತಂದಾಗ ನನ್ನ ದೇವರೊಬ್ಬನೇ ಇದ್ದಾನೆ ನನ್ನ ರಕ್ಷಣೆಗೆ ಅಂತ ಹೇಳಿ. ಯಾರನ್ನು ನಂಬದೇ ಇದ್ದರೂ ಕೂಡ ದೇವರನ್ನು ನಂಬುವಂತಹ ಪರಿಸ್ಥಿತಿಯಲ್ಲಿ ನಾವು ಒಂದೊಂದು ಸಲ ಬಂದುಬಿಡ್ತೀವಿ. ಒಂದೊಂದು ಸಲ ಏನು, ಪ್ರತಿ ಸಲನೂ ಬರ್ತೀವಿ. ಅಸಹಾಯಕರಾಗಿ ನಿಂತ್ಕೊಂಡಾಗ ನೀನೇ ಅಪ್ಪ ಅಂತ ಕೇಳ್ತೀವಿ. ಹಾಗೆ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಈಗ ಗ್ರಹಣ ಮುಕ್ತಾಯವಾದ ನಂತರ ಅದರಿಂದ ಏನೂ ಅನಾಹುತಗಳಾಗೋದು ಬೇಡ. ಮೊದಲೇ ಜೀವನದಲ್ಲಿ ಏನೇನೋ ಅನುಭವಿಸ್ಬಿಟ್ಟಿರ್ತೀವಿ, ಇನ್ನೊಂದಿಷ್ಟು ಕಷ್ಟಗಳನ್ನು ನೀನು ಕೊಡುವಂಥ ಪರಿಸ್ಥಿತಿ ತರಬೇಡಪ್ಪ, ಕಾಪಾಡು ನಮ್ಮನ್ನು ಅಂತ ಕೇಳ್ಕೊಳ್ತಾರೆ. ಏನೇನೋ ಮತ್ತೊಂದಿಷ್ಟು ದೋಷಗಳು ಬರೋದು ಬೇಡ, ಈಗಲೇ ದೋಷಗಳು ತುಂಬ ಇವೆ ಅಂತ ಹೇಳಿ. ಸೊ ನಮ್ಮಲ್ಲಿರುವಂಥ ನಂಬಿಕೆಗಳು ಈಗಲ್ಲ, ತಲೆತಲಾಂತರಗಳಿಂದಲೂ ಕೂಡ ಬಂದಿರುವಂಥದ್ದು. ಹಾಗೆ ಆ ನಂಬಿಕೆಗಳು, ಆಮೇಲೆ ಗ್ರಹಣಗಳಿಂದ ಆಗಿರುವಂಥ ಅನಾಹುತಗಳ ಬಗ್ಗೆ ಏನು ನಂಬಬೇಕು ನಂಬಬಾರ್ದು ಅಂತಲ್ಲ, ಇತಿಹಾಸಗಳಲ್ಲಿ ಇದೆ, ಪೌರಾಣಿಕ ಕಥೆಗಳಲ್ಲಿದ್ದಾವೆ. ಗ್ರಹಣದಿಂದ ಆಗಿರುವಂಥ ಅನಾಹುತಗಳೇನು ಅನ್ನುವಂಥದ್ದು ದಾಖಲೆಗಳಿದ್ದಾವೆ. ಅವುಗಳನ್ನೆಲ್ಲ ತಿಳ್ಕೊಳ್ಬಹುದು, ಅವುಗಳನ್ನೆಲ್ಲ ಓದಬಹುದು, ಅವುಗಳನ್ನೆಲ್ಲ ಓಪನ್ ಆಗಿದೆ. ತಿಳ್ಕೊಂಡಾಗ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಷ್ಟ್ರಗಳಲ್ಲೂ ಕೂಡ ನಶಿಸಿ ಹೋಗ್ಬಿಟ್ಟಿವೆ ಗ್ರಹಣದಿಂದ. ಮತ್ತೊಂದು ದೇವಸ್ಥಾನದಲ್ಲಿ ದರ್ಶನದ ಅವಕಾಶ ಸಿಗ್ತಾ ಇದೆ. ಈಗಾಗಲೇ ಜಲಾಭಿಷೇಕ ಆಗಿ ಶಿವನಿಗೆ
ಗ್ರಹಣದ ನಂತರ ಶಿವನ ದರ್ಶನವನ್ನು ಮಾಡಬೇಕು ಅಂತಾರೆ. ಶಿವನ ದರ್ಶನ ಮಾಡೋಕ್ಕೂ ಕೂಡ ಅವಕಾಶ ಇಲ್ಲೇ ಸಿಗ್ತಾ ಇದೆ. ನೀವೆಲ್ಲೂ ಹೋಗೋಕ್ಕಾಗದೇ ಇದ್ರೂ ಕೂಡ ಪಬ್ಲಿಕ್ ಟಿವಿಯನ್ನು ನೋಡಿ, ನಿಮ್ಗೆ ಇಲ್ಲಿಂದನೇ ದರ್ಶನಗಳು ಸಿಗುತ್ತೆ. ಎಲ್ಲ ದೇವಸ್ಥಾನಗಳ ದರ್ಶನವನ್ನು ನಾವೇ ಮಾಡಿಸ್ತಾ ಇದ್ದೀವಿ. ನೀವು ಒಂದು ಹೋದರೆ ಒಂದೇ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ನಾವು ಇಲ್ಲಿಂದನೇ ಎಲ್ಲ ದೇವಸ್ಥಾನಗಳ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಕೈ ಮುಗಿದು ಕೇಳ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ. ಸೊ ಹಲವು ದೇವಸ್ಥಾನಗಳಲ್ಲಿ ಹೋಮ ಹವನ ಜಪ ತಪ ಇದೆ, ಅದಕ್ಕೆ ಮಾತ್ರ ನೀವೇ ಭಾಗಿಯಾಗಬೇಕಾಗುತ್ತೆ ಹೋಮ ಜಪಗಳಲ್ಲೆಲ್ಲ. ಕಾರಣ ಅದನ್ನು ಪಾಲ್ಗೊಂಡಾಗಲೇ ಅದರದ್ದು ಬೇರೆ. ಈಗಾಗಲೇ ದೇವಸ್ಥಾನದ ತೋರಿಸ್ತಾ ಇದ್ದೀವಿ. ಶಿವನ ದೇವಸ್ಥಾನ ದರ್ಶನವನ್ನು ಮಾಡೋಕ್ಕೂ ಕೂಡ ಭಕ್ತರು ಬಂದಿದ್ದಾರೆ. ಗ್ರಹಣ ಮುಗಿದ ನಂತರ ಒಂದು ಬಾರಿ ಗ್ರಹಣ ಶಾಂತಿ ಆಗಲಿ, ರಕ್ಷಣೆ ಮಾಡಪ್ಪ ಅಂತ ಹೇಳಿ ಕೇಳಿಕೊಳ್ಳೋದಕ್ಕೆ ಹೋಗಿದ್ದಾರೆ ದೇವಸ್ಥಾನಗಳಿಗೆಲ್ಲ. ಧನ್ಯವಾದ. ಚಾಲು ಮಾಡಿಬಿಡ್ರಿ.